ಅನ್ಕೊಂಡಿಲ್ಲ ಮುಖ್ಯಮಂತ್ರಿಗಳು ಡಿ.ಕೆ ಶಿವಕುಮಾರ್ ಸರ್, ಇವತ್ತು ನಾವು 2023ರಲ್ಲಿ ಬೀದಿ ವ್ಯಾಪಾರಿಗಳು ಎಲ್ಲ ಒಗ್ಗಟ್ಟಿಂದ ಅಲ್ಲೂ ಸಂಘಟನೆಗಳು ಸೇರಿ ಬೆಂಬಲ ಸೂಚಿಸಿದ್ವಿ ಡಿ.ಕೆ ಶಿವಕುಮಾರ್ ಸಾಹೇಬರಿಗೆ. ಅವ್ರ ಅಧ್ಯಕ್ಷರು ಆದ್ಮೇಲೆ ಕಾಂಗ್ರೆಸ್ ಪಾರ್ಟಿಗೆ ಬೀದಿ ವ್ಯಾಪಾರಿಗಳು ಎಲ್ಲ ಒಗ್ಗಟ್ಟಿಂದ ತುಂಬಾ ಚೆನ್ನಾಗಿ ಒಂದು ದೊಡ್ಡ ಹೋರಾಟ, ಒಂದು ಮೀಟಿಂಗ್ ಮಾಡಿ ಅವ್ರನ್ನ ಸುಮಾರು ಜನ ಕೆಪಿಸಿಸಿ ಸ್ಟೇಟ್ ಯೂನಿಯನ್ ಸೆಲ್ ಅಂತ ಮಾಡಿಕೊಟ್ರು. ಎಲ್ಲ 2023ರಲ್ಲಿ ತುಂಬಾ ಹಲವು ಆಶ್ವಾಸನೆಗಳನ್ನು ಕೊಟ್ರು ಡಿ.ಕೆ ಶಿವಕುಮಾರ್ ಸಾಹೇಬರು. ಸರ್ಕಾರ ಬಂತು, ನಿಗಮ ಮಂಡಳಿ ಮಾಡ್ಕೊಡ್ತಾರೆ, ರಾಹುಲ್ ಗಾಂಧಿ ಹೇಳಿದ್ರು, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, ಡಿ.ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ರು. ಆದ್ರೆ ಎಲ್ಲ ಬರೀ ಗ್ಯಾರಂಟಿ ಸರ್ಕಾರ, ಸುಳ್ಳಿನ ಸರ್ಕಾರ, ಬರೀ ಇದನ್ನ ಮಾತ್ರ ಮಾಡ್ಕೊಂಡು ಬರ್ತಿದೆ. ಬಟ್ ಇವತ್ತರೆಗೂ ಬೀದಿ ವ್ಯಾಪಾರಿಗಳಿಗೆ ಏನನ್ನೂ ಸಹ ಸರ್ಕಾರ ಮಾಡಿಲ್ಲ. 3 ವರ್ಷ 6 ತಿಂಗಳು ಆಗ್ತಾ ಇದೆ, ಸರ್ಕಾರ ಏನನ್ನೂ ಮಾಡ್ತಾ ಇಲ್ಲ. ಇವತ್ತು ಏನಾದ್ರು ನಮ್ ಕೊಡುಗೆ ಇಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದೇ ಕೊಡುಗೆ ಕರ್ನಾಟಕಕ್ಕೆ. ಏನಾದ್ರು ಬೀದಿ ವ್ಯಾಪಾರಿಗಳಿಗೆ ಲೋನ್ ಗೀನು ಮತ್ತೊಂದು ಸಿಗ್ಬೇಕಾದ್ರೆ ಪ್ರಧಾನಮಂತ್ರಿ ಅವ್ರಿಗೆ ಮಾತ್ರ. ಕರ್ನಾಟಕ ಸರ್ಕಾರದಲ್ಲಿ ಏನು ಸಿಗ್ಲಿಲ್ಲ. ನಮ್ಗೆ ಒಂದೇ ಒಂದು ಭಾಗ್ಯ ಕೊಟ್ಟಿರೋದು ಸಿದ್ದರಾಮಯ್ಯ ಅಥವಾ ಡಿ.ಕೆ ಶಿವಕುಮಾರ್ ಸಾಹೇಬ್ ಅಂದ್ರೆ ಎತ್ತಂಗಡಿ. ಮತ್ತೆ ಪಾಪ ನಮ್ಮ ಇವರು ಬಂದ್ರು, ಇಷ್ಟಪಡೇವರು ಸಾಹೇಬರು ಬಂದ್ರು. ಅವರು ಬರೀ ರೀಲಲ್ಲಿ ಎತ್ತಂಗಡಿ ಮಾಡಿಲ್ಲ, ನಾನು ಬೀದಿ ವ್ಯಾಪಾರಿ ಬಗ್ಗೆ ಮಾತಾಡಿಲ್ಲ ಅಂತ ರೀಲಲ್ಲಿ ಹೇಳ್ಕೊಂಡು ರೀಲ್ ಮಂತ್ರಿ ಆದ್ರು. ಅವರು ಬರೀ ರೀಲಲ್ಲಿ ಮಾತ್ರ ತೋರಿಸ್ಕೊಂಡು ಹೋಗ್ತಿದ್ದಾರೆ. ಏನಂತ, ನಾನು ಬೀದಿ ವ್ಯಾಪಾರಿ ತಂಡೆಗೆ ಹೋಗಿಲ್ಲ, ಸಂಗ್ರಹಣೆ ಹಾಕೊಡಕ್ಕೆ ಹೇಳಿದೀನಿ ಅಂತ ಎಲ್ಲ ಕಡೆ ಎಲ್ಲರೂ ತೆಗಿಸ್ತಿದ್ದಾರೆ. ಅವರು ಬರೀ ರೀಲಲ್ಲಿ ಹೇಳ್ತಿದ್ದಾರೆ, ಸುಳ್ಳು ಭರವಸೆ. ಅದನ್ನು ಏನೂ ಆಗಿಲ್ಲ. ಸ್ವಾಮಿ, ಬೀದಿ ವ್ಯಾಪಾರಿ ಏನ್ ಅನ್ಯಾಯ ಮಾಡಿದ್ರು, ನಾವ್ ಏನ್ ಪಾಪ ಮಾಡಿದ್ವಿ ಈ ರಾಜ್ಯದಲ್ಲಿ. ಎಲ್ಲಾ ಸ್ಟೇಟ್ ಅಲ್ಲಿ ಹೋಗಿ ನೋಡಿ, ಪಕ್ಕದ ಸ್ಟೇಟ್ ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಎಲ್ಲಾ ಸ್ಟೇಟ್ ಅಲ್ಲಿ ಏನಾಗಿದೆ ಇವತ್ತು ನಿಗಮ ಮಂಡಳಿ ನಿಗಮ ಮಂಡಳಿ ಅಲ್ಲ, ಸಾರಿ, ಇದು ವೆಂಡಿಂಗ್ ಮಾಡ್ಕೊಟ್ಟಿದ್ದಾರೆ. ವೆಂಡಿಂಗ್ ಮಾಡ್ಕೊಟ್ಟು ವ್ಯಾಪಾರ ಮಾಡೋದಕ್ಕೆ ಒಳ್ಳೆ ಒಳ್ಳೆ ಜಾಗಗಳು ಮಾಡ್ಕೊಟ್ಟಿದ್ದಾರೆ. ಅದು ನಮ್ಮ ಒಂದು ದುರದೃಷ್ಟ. ಇವತ್ತು ಕರ್ನಾಟಕದಲ್ಲಿ ಇಲ್ಲಿ ಒಂದು ಇರುವಂತ ವ್ಯಾಪಾರಿಗಳಿಗೆ ತುಂಬಾ ಮೋಸ ಮಾಡಿ ಸರ್ಕಾರ ಬಂದು ಏನು ಪ್ರಯೋಜನ ಆಗಿದೆ ಅನ್ನೋ ಸರ್ಕಾರ ಇವತ್ತು ಆಗಿದೆ. ಹಂಗಾಗಿ ನಾವು ಕಂಟಿನ್ಯೂ ಇವತ್ತು ನಮ್ಗೆ ಬೀದಿ ವ್ಯಾಪಾರಿ ಕಳವಳಿನ ಒಂದು ವಾರದಿಂದ ಎಲ್ಲ ಕಡೆ ಎತ್ತಂಗಡಿ ಮತ್ತೊಂದು ಸಮಸ್ಯೆಗಳು ಕೊಡ್ತಿದ್ದಾರೆ. ಸರ್ಕಾರ ಬಂದು ಪ್ರಯೋಜನ ಆಗಿಲ್ಲ. ಈ ಬೀದಿ ವ್ಯಾಪಾರಿ ಶಾಪ ಖಂಡಿತವಾಗಿ ತಟ್ಟುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಸಣ್ಣ ವ್ಯಾಪಾರಿಗಳು ಎಲ್ಲರಿಗೂ ಇವತ್ತು ಆನ್ಲೈನ್ ಇದೆ, ಅದ್ರಲ್ಲಿ ವ್ಯಾಪಾರ ಮಾಡಕ್ ಆಗ್ತಾ ಇಲ್ಲ. ಆದ್ರೂ 10 ರೂಪಾಯಿ ಇಡ್ಲಿ ಕೊಡ್ತಾವ್ರೆ. ಒಂದು ತರ್ಶಿ ಹಣ್ಣು ಹೋದ್ರೆ ಒಂದು ತಟ್ಟೆ ಇಡ್ಲಿ ತಗೋಬೇಕಾದ್ರೆ ಇಡ್ಲಿಗೆ 80 ರೂಪಾಯಿ 100 ರೂಪಾಯಿ ಇದೆ. ಆದ್ರೂ ಬೀದಿ ವ್ಯಾಪಾರಿಗಳು ಪಾಪ 10 ರೂಪಾಯಿ ಇಡ್ಲಿ ಕೊಡ್ತಾರೆ, 30-40 ರೂಪಾಯಿ ಅನ್ನ ಸಾಂಬಾರು ಕೊಡ್ತಾರೆ. ಬಡ ಜನಗಳಿಗೆ ಇವತ್ತು ಯಾರಾದ್ರೂ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಬೀದಿ ವ್ಯಾಪಾರಿಗಳಲ್ವಾ? ನಾವು ಯಾವುದೇ ಒಂದು ಫುಟ್ಪಾತ್ ನಮ್ಗೇನು ಫುಟ್ಪಾತ್ ನಮ್ಗೆ ಅವಶ್ಯಕತೆ ಇಲ್ಲ. ಫುಟ್ಪಾತ್ ಇದಕ್ಕೆ ನಮ್ಗೆ ಅವಶ್ಯಕತೆ ಕೂಡ ಇಲ್ಲ. ನಮ್ಗೆ ಎಷ್ಟು ರೋಡಲ್ಲಿ ಅವಕಾಶ ಕೊಡಿ, ವೆಂಡಿಂಗ್ ಮಾಡ್ಕೊಡಿ, ನಾವು ಹೋಗಿ ರೆಡಿ ಇದೀವಿ. ಸ್ವಲ್ಪ ಕೊಟ್ಟು ಬರೀ ಇದೇ ಆಯ್ತು ನಿಮ್ದು. ಯಾವಾಗ್ಲೂ ಮುಂದೆ ಖಂಡಿತವಾಗ್ಲೂ ನಮ್ಗೆ ಇದು ದೊಡ್ಡ ಮಟ್ಟದ ಹೋರಾಟ ಮಾಡ್ಬೇಕಂತಿದೀವಿ. ಅದನ್ನ ಮಾಡೇ ಮಾಡ್ತೀವಿ. ಅದನ್ನ ಸುಳ್ಳು ಹೇಳ್ಕೊಂಡು ಸರ್ಕಾರಗಳು ಇದನ್ನ ಮಾಡೋದು ಒಳ್ಳೆ ನಿರ್ಧಾರ ಅಲ್ಲ ಅಂತ ನಿಮಗೆ ಮಾತು ಹೇಳಕ್ ಬಯಸ್ತೀನಿ. ನಮಸ್ತೆ. ಸರ್, ಗಾಡಿ ಬಂದು ಬೆಂಕಿ ಪಟ್ಟದ್ರ ಇದೆ. ಅದು ಏನಕ್ಕೂ ಪ್ರಯೋಜನ ಇಲ್ಲ. 3 ತಿಂಗಳು ಉಳಿಯಲ್ಲ ಅದು ಆ ಗಾಡಿ. ಅದನ್ನು ಬೇಕು. ಅದರಲ್ಲಿ ಎಲ್ಲೆಲ್ಲ ಹೋಗಿ ಬುಕ್ ಮಾಡ್ಬೇಕು. ಅದರಲ್ಲಿ ಒಬ್ಬ 40,000 ಕೇಳ್ತಾನೆ, ಒಬ್ಬ 22,000 ಕೇಳ್ತಾನೆ, ಒಬ್ಬ 2,000 ಕೇಳ್ತಾನೆ, ಒಬ್ಬ 52,000 ಕೇಳ್ತಾನೆ. ಇದು ಬೇಕು, ಗಾಡಿಗಳು ಬೇಕದು. ಸರ್ಕಾರ ಮಟ್ಟದಲ್ಲಿ ಅದನ್ನ 4 ಕೆಪಿಸಿಸಿ ಹೋಗಿ ಬುಕ್ ಮಾಡ್ಬೇಕಾ ಗಾಡಿನ? ಸಂಘಟನೆದವರು ಕೆಲವು ಸಂಘಟನೆಗಳು ಕೊಟ್ಟಿದ್ದಾರೆ. ಅದು ಸಂಘಟನೆದವರು ಕೊಟ್ಟಿದ್ದಾರೆ. ಅದನ್ನ ಏನೋ ಆರ್ಡ್ರು, ಅದನ್ನ ಈ ಟೆಂಡರ್ ಕೊಟ್ಟಿದಾರ ಏನೆಲ್ಲ ಗೊತ್ತಿಲ್ಲ. ಕೆಲವು ಮಾಹಿತಿ ಬರ್ತಾ ಇದೆ ಕೆಪಿಸಿಸಿ ಹೋಗಿ ಬುಕ್ ಮಾಡಿ ಅಂತ. ನಾವು ಬುಕ್ ಮಾಡೋ ನಮ್ಗೆ ಗಾಡಿ ಬೇಕಾಗಿಲ್ಲ. ಆ ಮಟ್ಟಿಗೆ ನಾವು ಸಿದ್ಧವಾಗಿದ್ದೀವಿ ಅಂತ. ಕೆಪಿಸಿಸಿ ಹೋಗಿ ಆ ಗಾಡಿ ಬುಕ್ ಮಾಡಿ ತಗೋಬೇಕು ನಮ್ಮ ಹಸಿವು ನಮ್ಗಿಲ್ಲ. 48,000 ಕೆಪಿಸಿಸಿ ಕೇಳ್ತಾರೆ, ಬೇರೆ ಸ್ಟೇಟ್ 36,000 ಅಂತಾರೆ. ಕೆಲವು ಸಂಘಟನೆ 2,000 ಕೊಡಿ ಅಂತಾರೆ. ಯಾವ ಗ್ಯಾರಂಟಿ ಮೇಲೆ ಗಾಡಿ ತಗೋಬೇಕದು? ಆ ಗಾಡಿನೂ ಚೆನ್ನಾಗಿಲ್ಲ. ತಾವು ಹೇಳಿದ್ರು ಒಂದು, ಕೊಡ್ತಾರೆ ಒಂದು. ಅವತ್ತು ಹೇಳಿದ್ರು 10% ಮಾತ್ರ ಕಟ್ಟಬೇಕು ಅಂತ. 3 ಲಕ್ಷ ಗಾಡಿ ಬರೀ 30,000 ಕಟ್ಟಬೇಕು ಅಂತ. ಈಗ ಹೇಳ್ತಾ ಇದ್ದೀರಾ 1 ಲಕ್ಷ ಗಾಡಿಗೆ 40,000 ಕೊಡಿ ಅಂತ. ಯಾವ ಮಟ್ಟಿಗೆ ನ್ಯಾಯ ಇದು? ಎಲ್ಲಾನು ಬೇಕಾ? ಬೀದಿ ವ್ಯಾಪಾರಿಗಳು ಯಾಕೆ ಪೇಕ್ ಮಾಡಿ ತೊಂದರೆ ಕೊಡ್ತಿದ್ದೀರಾ? ಇಷ್ಟು ಮಟ್ಟಕ್ಕೆ ಅನ್ಯಾಯ ಯಾಕೆ ಬೀದಿ ವ್ಯಾಪಾರಿ ಮಾಡ್ತಿದ್ದೀರಾ? ಮುಂದೆ ನಿಮ್ಗೆ ಔಷಧ ಆಗಲ್ವಾ? ಅಥವಾ ನಮ್ಮಿಂದ ಏನು ಪ್ರಯೋಜನ ಆಗಲ್ವಾ? ಇದನ್ನ ಕೇಳಕ್ ಬಯಸ್ತೀನಿ ಅವ್ರಿಗೆ. ಮುಂದೆ ನಮ್ದು ಹೋರಾಟ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಕೂಡ ಹೇಳಕ್ ಬಯಸ್ತೀನಿ ನಾನು.